ದಿನಾಚರಣೆ ಹೀಗಾಗಿ ಅಪ್ಪು ಸಮಾಧಿ ಬಳಿಗೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇದೀಗ ಆಗಮಿಸಿದ್ದಾರೆ. ಸಿಲಿಕಾನ್ ಸಿಟಿಯ ಹಲವೆಡೆ ಅಭಿಮಾನಿಗಳ ಸಂಭ್ರಮ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಅಪ್ಪು ಅಭಿಮಾನಿಗಳು. ಇನ್ನು ಕಂಠೀರವ ಸ್ಟುಡಿಯೋ ಮುಂದೆ ಅಭಿಮಾನಿಗಳು ಸಡಗರದಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅಪ್ಪು ಸಮಾಧಿಗೆ ಯುವರಾಜ್ ಕುಮಾರ್ ಕೂಡ ನಮನ ಸಲ್ಲಿಸಿದ್ದಾರೆ. ಒಂದು 10 ನಿಮಿಷ ಮಾತಾಡಬೇಡಿ. ಒಬ್ಬರಾಗೆ ಬಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ನಮನವನ್ನು ಸಲ್ಲಿಸ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಯಲ್ಲೇ ಅಭಿಮಾನಿಗಳ ಜನಸಾಗರವೇ ಇವತ್ತು ಪರಮಾತ್ಮನ ಸಮಾಧಿ ಬಳಿಗೆ ಬಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಸೇರಿದಂತೆ ದೊಡ್ಡಮನೆ ಕುಟುಂಬಸ್ಥರು ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿಗೆ ಇವತ್ತು ಆಗಮಿಸಿದ್ದಾರೆ. ಇನ್ನು ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪುನೀತ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಡಿಯೋ ಹೋಗುತ್ತೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಪುನೀತ್ ಅಭಿಮಾನಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ ಜನ್ಮದಿನದ ಸಂಭ್ರಮ, ಮತ್ತೊಂದು ಕಡೆ ಪುನೀತ್ ಸಮಾಧಿಯ ದರ್ಶನ ಮಾಡಿಕೊಂಡು ಭಾವುಕರು ಆಗ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಪುನೀತ್ ಕುಟುಂಬದ ಸದಸ್ಯರು ಕೂಡ ಈಗಾಗಲೇ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ ಪುನೀತ್ ರಾಜ್ಕುಮಾರ್ ಅವರಿಗೆ. ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಈಗಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು, ಹೊಸಪೇಟೆ, ವಿಜಯನಗರ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಯಾದಗಿರಿ ಈ ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೋಜಾ ಈಗ ಫೋನ್ ಸಂಪರ್ಕದಲ್ಲಿ. ರೋಜಾ, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಅಭಿಮಾನಿಗಳ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಯುವ ಅವರು ಬೆಳಗ್ಗೆ ಬಂದ್ಬಿಟ್ಟು ಅಪ್ಪುವಿಗೆ ನಮಸ್ಕರಿಸಿ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರು ಇಲ್ಲ ಅನ್ನುವಂತಹ ಮನೋಭಾವ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತುಗಳನ್ನ ಆಡಿ ತಮ್ಮ ನೋವಿನ ಜೊತೆಗೆ ಖುಷಿಯನ್ನು ಕೂಡ ಹಂಚ್ಕೊಂಡು ನಮಸ್ಕರಿಸಿ ಹೋದ್ರು. ಇದೀಗ ರಾಜಣ್ಣ ಅವರು ಬಂದು ಮೊದಲು ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ನಮಸ್ಕರಿಸಿ ಅದಾದ ನಂತರ ಈಗ ಅಪ್ಪುವಿನ ಸ್ಮಾರಕದ ಹತ್ತಿರ ದಂಪತಿಗಳಿಬ್ರು ಕೂಡ ಬಂದು ನಮಸ್ಕರಿಸ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಭಾವುಕರಾಗಿದ್ದಾರೆ ಕೂಡ. ಅಪ್ಪು ನಮ್ ಜೊತೆಗೆ ಇಲ್ಲ ಅನ್ನುವಂತಹ ನೋವು ಒಂದ್ ಕಡೆ ಆದ್ರೆ 50ನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ವಿ, ಅಪ್ಪು ನಮ್ ಜೊತೆಗೆ ಇದ್ದಿದ್ರೆ ಇದೀಗ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ರಾಜಣ್ಣ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಜನ ಅಭಿಮಾನಿಗಳ ಬಳಗ ಕೂಡ ಇಲ್ಲಿ ಬಂದಿರುವಂತದ್ದು. ಅವ್ರಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಖಾಸಗಿ ತೆಗೆದುಕೊಂಡಿದೆ. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡೋದಾಗಿರ್ಬೋದು. ಸರತಿ ಸಾಲಿನಲ್ಲಿ ಬಂದು ಅಭಿಮಾನಿಗಳು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ತರಹವಾರಿ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು ಅಪ್ಪುವಿನ ಸ್ಮಾರಕವನ್ನ. ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ವೃದ್ಧರು ಬಂದಿದ್ದಾರೆ. ಹಾಗೆ ಒಬ್ರು ಗೋವಿಂದಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ತುಂಬಾ ದೂರದಿಂದ ಪ್ರತಿ ವರ್ಷ ರಾಜ್ಕುಮಾರ್ ಅವರು ಅಗಲಿದಾಗಿನಿಂದಲೂ ಕೂಡ ತಾವು ಬರ್ತಾ ಇದ್ದೀನಿ ಅಂತ ಹೇಳ್ಕೊಟ್ರು. ಮಂಡಕ್ಕಿ ಹಾರವನ್ನ ತಂದು ಅಪ್ಪುವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ರು, ಅಪ್ಪು ಮನೆಗೆ ಕರ್ಕೊಂಡು ಹೋಗಿ ನಂಗೆ ಸೀರೆನೂ ಕೂಡ ಕೊಟ್ಟಿದ್ರು, ಊಟ ತಿಂಡಿನೂ ಕೂಡ ಕೊಟ್ಟಿದ್ರು. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು 3 ಸೀರೆ ರೇಷ್ಮೆ ಸೀರೆಯನ್ನ ಕೊಟ್ಟಿದ್ದಾರೆ. 3 ಬಾರಿ ನಾನು ಅಪ್ಪುವನ್ನ ಮೀಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅಜ್ಜಿ ಭಾವುಕರಾದ್ರೂ ಕೂಡ. ಹಾಗೆ ಒಂದು ಪುಟ್ಟ ಮಗು ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಆ ಮಗುವಿನ ಹುಟ್ಟುಹಬ್ಬವನ್ನು ಕೂಡ ಪೇರೆಂಟ್ಸ್ ಬಂದ್ಬಿಟ್ಟು ಇಲ್ಲೇ ಆಚರಣೆಯನ್ನ ಮಾಡಿದ್ರು.
ಅಪ್ಪು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಅಪ್ಪು ಅಂತ ಹೆಸರಿಡ್ತಾ ಇದ್ದಾರೆ, ಪುನೀತ್ ಅಂತ ಹೆಸರಿಡ್ತಾ ಇದ್ದಾರೆ. ಮುತ್ತುರಾಜ್ ಅನ್ನುವಂತಹ ಒಂದು ಮುದ್ದಾದ ಮಗುವಿನ ಹುಟ್ಟುಹಬ್ಬವನ್ನು ಕೂಡ ಇಲ್ಲೇ ಆಚರಣೆ ಮಾಡಿದ್ರು. ಅದರ ಜೊತೆಗೆ ಅಪ್ಪು ಅವರು ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ ಅಪ್ಪು ಎಲ್ಲರ ಮನಸ್ಸನ್ನ ಮುಟ್ಟಿದ್ರು. ನಟನೆಯ ಜೊತೆಗೆ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಬೆಣ್ಣೆ ದೋಸೆ ಹೋಟೆಲ್ಸ್ ಗಳಲ್ಲಾಗಿರ್ಬೋದು ಫ್ರೀ ಬೆಣ್ಣೆ ದೋಸೆ ಪಾನಿಪುರಿನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಆಫರ್ಗಳಲ್ಲೂ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯದ ಹುಟ್ಟು ಹಬ್ಬದ ಅಪ್ಪು ಜಯಂತ್ಯೋತ್ಸವ ಇದಾಗಿದೆ ಇವತ್ತಿಂದು ಶ್ರೀಪಾದ್ ದಿನಾಚರಣೆ. ಹೀಗಾಗಿ ಅಪ್ಪು ಸಮಾಧಿ ಬಳಿಗೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಕಂಠೀರವ ಸ್ಟುಡಿಯೋಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇದೀಗ ಆಗಮಿಸಿದ್ದಾರೆ. ಸಿಲಿಕಾನ್ ಸಿಟಿಯ ಹಲವೆಡೆ ಅಭಿಮಾನಿಗಳ ಸಂಭ್ರಮ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಅಪ್ಪು ಅಭಿಮಾನಿಗಳು. ಇನ್ನು ಕಂಠೀರವ ಸ್ಟುಡಿಯೋ ಮುಂದೆ ಅಭಿಮಾನಿಗಳು ಸಡಗರದಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅಪ್ಪು ಸಮಾಧಿಗೆ ಯುವರಾಜ್ ಕುಮಾರ್ ಕೂಡ ನಮನ ಸಲ್ಲಿಸಿದ್ದಾರೆ. ಒಂದು 10 ನಿಮಿಷ ಮಾತಾಡಬೇಡಿ. ಒಬ್ಬರಾಗೆ ಬಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ನಮನವನ್ನು ಸಲ್ಲಿಸ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಯಲ್ಲೇ ಅಭಿಮಾನಿಗಳ ಜನಸಾಗರವೇ ಇವತ್ತು ಪರಮಾತ್ಮನ ಸಮಾಧಿ ಬಳಿಗೆ ಬಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಸೇರಿದಂತೆ ದೊಡ್ಡಮನೆ ಕುಟುಂಬಸ್ಥರು ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿಗೆ ಇವತ್ತು ಆಗಮಿಸಿದ್ದಾರೆ. ಇನ್ನು ಅಭಿಮಾನಿಗಳು ಪಟಾಕಿ ಸಿಡಿಸಿ, ಕೇಕ್ ಕತ್ತರಿಸಿ, ಸಿಹಿ ಹಂಚಿ ಪುನೀತ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಏನಂತ ಬರ್ತಾ ಆಡಿಯೋ ಹೋಗುತ್ತೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಪುನೀತ್ ಅಭಿಮಾನಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ ಜನ್ಮದಿನದ ಸಂಭ್ರಮ, ಮತ್ತೊಂದು ಕಡೆ ಪುನೀತ್ ಸಮಾಧಿಯ ದರ್ಶನ ಮಾಡಿಕೊಂಡು ಭಾವುಕರು ಆಗ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಪುನೀತ್ ಕುಟುಂಬದ ಸದಸ್ಯರು ಕೂಡ ಈಗಾಗಲೇ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ ಪುನೀತ್ ರಾಜ್ಕುಮಾರ್ ಅವರಿಗೆ. ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಈಗಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು, ಹೊಸಪೇಟೆ, ವಿಜಯನಗರ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಯಾದಗಿರಿ ಈ ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೋಜಾ ಈಗ ಫೋನ್ ಸಂಪರ್ಕದಲ್ಲಿ. ರೋಜಾ, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಅಭಿಮಾನಿಗಳ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಯುವ ಅವರು ಬೆಳಗ್ಗೆ ಬಂದ್ಬಿಟ್ಟು ಅಪ್ಪುವಿಗೆ ನಮಸ್ಕರಿಸಿ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರಿಲ್ಲ ಅನ್ನುವಂತಹ ಮನೋಭಾವ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತುಗಳನ್ನ ಆಡಿ ತಮ್ಮ ನೋವಿನ ಜೊತೆಗೆ ಖುಷಿಯನ್ನು ಕೂಡ ಹಂಚ್ಕೊಂಡು ನಮಸ್ಕರಿಸಿ ಹೋದ್ರು. ಇದೀಗ ರಾಜಣ್ಣ ಅವರು ಬಂದು ಮೊದಲು ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ನಮಸ್ಕರಿಸಿ ಅದಾದ ನಂತರ ಈಗ ಅಪ್ಪುವಿನ ಸ್ಮಾರಕದ ಹತ್ತಿರ ದಂಪತಿಗಳಿಬ್ರು ಕೂಡ ಬಂದು ನಮಸ್ಕರಿಸ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಭಾವುಕರಾಗಿದ್ದಾರೆ ಕೂಡ. ಅಪ್ಪು ನಮ್ ಜೊತೆಗೆ ಇಲ್ಲ ಅನ್ನುವಂತಹ ನೋವು ಒಂದ್ ಕಡೆ ಆದ್ರೆ 50ನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ವಿ, ಅಪ್ಪು ನಮ್ ಜೊತೆಗೆ ಇದ್ದಿದ್ರೆ ಇದೀಗ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ರಾಜಣ್ಣ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಜನ ಅಭಿಮಾನಿಗಳ ಬಳಗ ಕೂಡ ಇಲ್ಲಿ ಬಂದಿರುವಂತದ್ದು. ಅವ್ರಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಖಾಸಗಿ ತೆಗೆದುಕೊಂಡಿದೆ. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡೋದಾಗಿರ್ಬೋದು. ಸರತಿ ಸಾಲಿನಲ್ಲಿ ಬಂದು ಅಭಿಮಾನಿಗಳು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ತರಹೇವಾರಿ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು ಅಪ್ಪುವಿನ ಸ್ಮಾರಕವನ್ನ. ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ವೃದ್ಧರು ಬಂದಿದ್ದಾರೆ. ಹಾಗೆ ಒಬ್ರು ಗೋವಿಂದಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ತುಂಬಾ ದೂರದಿಂದ ಪ್ರತಿ ವರ್ಷ ರಾಜ್ಕುಮಾರ್ ಅವರು
ಅಗಲಿದಾಗಿನಿಂದಲೂ ಕೂಡ ತಾವು ಬರ್ತಾ ಇದ್ದೀನಿ ಅಂತ ಹೇಳ್ಕೊಟ್ರು. ಮಂಡಕ್ಕಿ ಹಾರವನ್ನ ತಂದು ಅಪ್ಪುವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ರು ಅಪ್ಪು ಮನೆಗೆ ಕರ್ಕೊಂಡು ಹೋಗಿ ನಂಗೆ ಸೀರೆನೂ ಕೂಡ ಕೊಟ್ಟಿದ್ರು, ಊಟ ತಿಂಡಿನೂ ಕೂಡ ಕೊಟ್ಟಿದ್ರು, ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು 3 ಸೀರೆ ರೇಷ್ಮೆ ಸೀರೆಯನ್ನ ಕೊಟ್ಟಿದ್ದಾರೆ. 3 ಬಾರಿ ನಾನು ಅಪ್ಪುವನ್ನ ಮೀಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅಜ್ಜಿ ಭಾವುಕರಾದ್ರೂ ಕೂಡ. ಹಾಗೆ ಒಂದು ಪುಟ್ಟ ಮಗು ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಆ ಮಗುವಿನ ಹುಟ್ಟುಹಬ್ಬವನ್ನು ಕೂಡ ಪೇರೆಂಟ್ಸ್ ಬಂದ್ಬಿಟ್ಟು ಇಲ್ಲೇ ಆಚರಣೆಯನ್ನ ಮಾಡಿದ್ರು. ಅಪ್ಪು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಅಪ್ಪು ಅಂತ ಹೆಸರಿಡ್ತಾ ಇದ್ದಾರೆ, ಪುನೀತ್ ಅಂತ ಹೆಸರಿಡ್ತಾ ಇದ್ದಾರೆ. ಮುತ್ತುರಾಜ್ ಅನ್ನುವಂತಹ ಒಂದು ಮುದ್ದಾದ ಮಗುವಿನ ಹುಟ್ಟುಹಬ್ಬವನ್ನು ಕೂಡ ಇಲ್ಲೇ ಆಚರಣೆ ಮಾಡಿದ್ರು. ಅದರ ಜೊತೆಗೆ ಅಪ್ಪು ಅವರು ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ ಅಪ್ಪು ಎಲ್ಲರ ಮನಸ್ಸನ್ನ ಮುಟ್ಟಿದ್ರು. ನಟನೆಯ ಜೊತೆಗೆ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಬೆಣ್ಣೆ ದೋಸೆ ಹೋಟೆಲ್ಸ್ ಗಳಲ್ಲಿ ಆಗಿರ್ಬೋದು, ಫ್ರೀ ಬೆಣ್ಣೆ ದೋಸೆ ಪಾನಿಪುರಿನ ವಿತರಣೆ ಮಾಡ್ತಾ ಇದ್ದಾರೆ.